ರಾಜ್ಯದಲ್ಲಿ ಸಾಲ ಮನ್ನಾ ಆಗಬೇಕು, ಜೊತೆಗೆ ಬರ ಪರಿಹಾರ ಸಿಗಬೇಕು ಅನ್ನುವಂತಹ ರೈತರ ಬೇಡಿಕೆಗೆ ಈಗ ಬರ ಪೀಡಿತ ತಾಲೂಕುಗಳಂತ ಘೋಷಣೆ ಆಗುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ಹೌದು ಸ್ನೇಹಿತರೆ, ರಾಜ್ಯದಲ್ಲಿ 102 ತಾಲೂಕುಗಳನ್ನ ಬರಪೀಡಿತ ಎಂದು ಘೋಷಿಸಲಾಗಬಹುದಾದಂತಹ ಸಾಧ್ಯತೆ ಇದೆ. ಹೌದು ಸ್ನೇಹಿತರೆ, ರಾಜ್ಯ ಸರ್ಕಾರ ಈಗಾಗಲೇ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಬರ ಪರಿಶೀಲನೆ ಮಾಡ್ಲಿಕ್ಕೆ ತಿಳಿಸಿತ್ತು. 102 ತಾಲೂಕುಗಳ ಬರ ಪರಿಸ್ಥಿತಿಯ ಕುರಿತಾಗಿ ಸಮಗ್ರ ವರದಿಯನ್ನ ಸಿದ್ಧ ಮಾಡಿದೆ. ಹೌದು, ಅಧಿಕೃತವಾಗಿ ಈಗಾಗಲೇ ನಮ್ಮ ರಾಜ್ಯದ DCM ಆದಂತಹ ಪರಮೇಶ್ವರ್ ಅವರು ಇದರ ಬಗ್ಗೆ ಮಾಹಿತಿಯನ್ನ ತಿಳಿಸಿದ್ದಾರೆ. ಸೊ ಹಾಗಾದ್ರೆ ಬನ್ನಿ, ಯಾವ ಯಾವ ತಾಲೂಕುಗಳನ್ನ ಬರ ಪೀಡಿತ ತಾಲೂಕುಗಳಂತ ಘೋಷಣೆ ಮಾಡಲಿದ್ದಾರೆ, ಆ ತಾಲೂಕುಗಳಲ್ಲಿ ನಿಮ್ಮ ಹೆಸರು ಕೂಡ ಇದೆಯಾ, ಅದರ ಬಗ್ಗೆನೂ ಕೂಡ ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಜೊತೆಗೆ ಸಾಲ ಮನ್ನಾ ಆಗುತ್ತೋ ಅಥವಾ ಇಲ್ಲವೋ ಅನ್ನುವಂಥದ್ರ ಬಗ್ಗೆನೂ ಕೂಡ ಈ ವಿಡಿಯೋದಲ್ಲಿ ವರದಿಯನ್ನ ತಿಳಿಸ್ಕೊಡ್ತೀನಿ. ಸಾಧ್ಯವಾದ್ರೆ ನೀವು ಈ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ರಾಜ್ಯದಲ್ಲಿ ಬಹಳಷ್ಟು ಫಲಾನುಭವಿಗಳು ಅಂದ್ರೆ ಆಲ್ಮೋಸ್ಟ್ ಎಲ್ಲ ರೈತರು ಕೂಡ ಬರ ಪರಿಹಾರ ಸಿಗಬೇಕು, ನಮಗೆ ಸಾಲ ಮನ್ನಾ ಆಗಬೇಕು, ಕೃಷಿ ಸಾಲ ಮನ್ನಾ ಆಗ್ಲಿ ಸಾಕು ಅಂತ ಕೇಳ್ತಾನೆ ಇದ್ದಾರೆ. ಇದು ಬಹುದಿನದ ನಿರೀಕ್ಷೆ. ಕಳೆದ ವರ್ಷದಿಂದನೂ ಕೂಡ ಇದರ ಬಗ್ಗೆ ಬೇಡಿಕೆ ಇತ್ತು. ಆದ್ರೆ ಈ ವರ್ಷದಲ್ಲಿ ಮಳೆ ಆಗದೇ ಇರುವಂತಹ ಕಾರಣಕ್ಕಾಗಿ ಈ ಬೇಡಿಕೆ ಹೆಚ್ಚಾಯಿತು. ಜೊತೆಗೆ ಪ್ರತಿಭಟನೆ, ಕಾವೇರಿ ವಿವಾದ ಇದೆಲ್ಲವೂ ಕೂಡ ನೀವು ಗಮನಿಸಿದ್ರಿ. ಅಂತಹ ಪರಿಸ್ಥಿತಿಯಲ್ಲಿ ಈಗ ಸಾಲ ಮನ್ನಾ ಆಗಲೇಬೇಕು ಅನ್ನುವಂಥದ್ದು ರೈತರ ಬೇಡಿಕೆ ಇತ್ತು. ನಾವು ಪ್ರತಿ ವರ್ಷನೂ ಕೂಡ ಕೇಳೋದಿಲ್ಲ, ಈ ವರ್ಷ ಕೇಳ್ತಾ ಇದೀವಿ. ಯಾಕಂದ್ರೆ ಮಳೆ ಆಗಿಲ್ಲ. ಮಳೆ ಆಗಿದ್ರೆ ನಾವು ಯಾರಿಗೂ ಕೂಡ ಕೇಳುವಂತವರಲ್ಲ. ನಮ್ಮ ಕೊಟ್ಟ ಕೈ ನಮ್ದು ತೆಗೆದುಕೊಂಡಂತಹ ಕೈ ಅಲ್ವೇ ಅಲ್ಲ ಅಂತ ಸಾಕಷ್ಟು ರೈತರು ಒಂದು ಪ್ರತಿಭಟನೆಯ ಸಮಯದಲ್ಲಿ ಹೇಳಿರ್ತಕ್ಕಂತಹ ವಿಷಯ ಇದು. ಸೊ ಈಗ ಬರ ಪರಿಶೀಲನೆ ಮಾಡ್ತಾ ಇದೀವಿ ಅಂತಕ್ಕಂತಹ ಒಂದು ವಿಷಯವನ್ನ ಸರ್ಕಾರ ತಿಳಿಸಿತ್ತು. ಆಯಾ ಒಂದು ಜಿಲ್ಲೆಗಳಿಗೆ ಒಬ್ಬೊಬ್ಬ ಸಚಿವರ ನೇಮಕವನ್ನು ಕೂಡ ಮಾಡಲಾಗಿತ್ತು. ಈಗ ರಾಜ್ಯ ಸರ್ಕಾರ ಬರಪೀಡಿತ ತಾಲೂಕುಗಳನ್ನ ಘೋಷಿಸುವ ಪ್ರಕ್ರಿಯೆಯಲ್ಲಿದೆ. ಆದರೆ ಇನ್ನು ಅಧಿಕೃತವಾಗಿ ಅಂತಿಮ ಘೋಷಣೆ ಆಗಿಲ್ಲ ಅಷ್ಟೇ. ಯಾಕಂದ್ರೆ ವರದಿ ಬಂದಿರತ್ತೆ, ಅದನ್ನ ಇನ್ನೂ ಕೂಡ ಸಚಿವ ಸಂಪುಟ ಸಭೆಯನ್ನ ಕರೆಯಲಾಗತ್ತೆ. ಆ ಒಂದು ಸಭೆಯಲ್ಲಿ ವರದಿಯನ್ನ ಪರಿಶೀಲಿಸಿ ಕೇಂದ್ರದ ಮಾನದಂಡಗಳ ಪ್ರಕಾರ 102 ತಾಲೂಕುಗಳನ್ನ ಬರಪೀಡಿತ ಎಂದು ಅಧಿಕೃತವಾಗಿ ಘೋಷಿಸುವಂತಹ ಸಾಧ್ಯತೆ ಇದೆ ಎಂದು ಈಗಾಗಲೇ ಇದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ DCM ಆದಂತಹ G ಪರಮೇಶ್ವರ್ ಅವರು ತಿಳಿಸಿರ್ತಕ್ಕಂತಹ ಮಾಹಿತಿ ಇದು. ಹೌದು, 102 ತಾಲೂಕುಗಳಂತ ಅಂದ್ರೆ ಈಗ ನಮ್ಮ ಬೆಳಗಾವಿ ಡಿಸ್ಟಿಕ್ ಅಪ್ಪ ಅಂದ್ರೆ ಈಗ ನಮ್ಮ ಅಥಣಿ ತಾಲೂಕು ಆಗಿರ್ಲಿ, ಜೊತೆಗೆ ಈಗ ಸವದತ್ತಿ ತಾಲೂಕು ಆಗಿರ್ಲಿ, ಇನ್ನು ಹಲವಾರು ತಾಲೂಕುಗಳು ಬೆಳಗಾವಿ ಡಿಸ್ಟಿಕ್ ನಲ್ಲಿ ಇದಾವೆ. ಇನ್ನು ಬೇರೆ ಬೇರೆ ಡಿಸ್ಟಿಕ್ ನಲ್ಲಿ ಕೆಲವೊಂದಿಷ್ಟು ತಾಲೂಕುಗಳಂತ ಇರ್ತವೆ. ಆದ್ರೆ ನಾವು ಈಗಲೇ ಆ 102 ತಾಲೂಕುಗಳ ಪಟ್ಟಿಯನ್ನ ನಿಮ್ ಮುಂದೆ ಇಡ್ಲಿಕ್ಕೆ ಆಗೋದಿಲ್ಲ. ಅದನ್ನ ಅಧಿಕೃತವಾಗಿ ಸರ್ಕಾರ ಘೋಷಣೆ ಮಾಡಬೇಕು. ಈ ತಾಲೂಕುಗಳೇ ಬರಪೀಡಿತ ತಾಲೂಕು ಅಂತ ಅಂತಿಮ ಪಟ್ಟಿಯನ್ನ ಬಿಟ್ಟ ತಕ್ಷಣ ನಾವು ನಿಮ್ ಮುಂದೆ ಇಡುವಂತಹದ್ದು. ಈಗ ನಾನು ಬೇರೆ ಬೇರೆ ತಾಲೂಕುಗಳನ್ನ ಹೇಳ್ಬಿಟ್ರೆ ಅದಕ್ಕೆ ನೆಕ್ಸ್ಟ್ ಆಗೋ ಒಂದು ಪಟ್ಟಿಯಲ್ಲಿ ಇರ್ಲಿಲ್ಲಪ್ಪ ಅಂದ್ರೆ ಅದು ತಪ್ಪಾಗತ್ತೆ. ಸೊ ನಾವು ಸುಳ್ಳು ಸುದ್ದಿ ಕೊಟ್ಟಂಗಾಗತ್ತೆ. ಆ ರೀತಿ ಬೇಡ. ಸರ್ಕಾರ 102 ತಾಲೂಕುಗಳು ಬರಪೀಡಿತ ತಾಲೂಕುಗಳಂತ ಹೇಳ್ತಿದೆ, ಆದ್ರೆ ಅದನ್ನ ಅಧಿಕೃತವಾಗಿ ಪಟ್ಟಿಯನ್ನ ಬಿಡುಗಡೆ ಮಾಡಿಲ್ಲ. ಅದನ್ನ ಸಚಿವ ಸಂಪುಟ ಸಭೆಯಲ್ಲಿ ಪರಿಶೀಲಿಸಿ ನೆಕ್ಸ್ಟ್ ಕೇಂದ್ರದ ಮಾನದಂಡಗಳ ಪ್ರಕಾರ ಅದನ್ನ ಈ 102 ತಾಲೂಕುಗಳನ್ನ ಬರಪೀಡಿತ ತಾಲೂಕುಗಳಂತ ಘೋಷಣೆ ಮಾಡಿ ಆ ಪಟ್ಟಿಯನ್ನ ಬಿಡುಗಡೆ ಮಾಡ್ತಾರೆ ನೋಡಿ, ಆವಾಗ ಕನ್ಫರ್ಮ್ ಆಗತ್ತೆ. ಆದ್ರೆ 102 ತಾಲೂಕುಗಳಂತ ಹೇಳಿರೋದು ಇದು ನಿಜ. ಇದು G ಪರಮೇಶ್ವರ್ ಅವರೇ DCM ಅವರೇ ಖುದ್ದಾಗಿ ಹೇಳಿರ್ತಕ್ಕಂಥದ್ದು. ಅದಕ್ಕಾಗಿ ನಾವು ನೀವು ಏನ್ ಕನ್ಫರ್ಮ್ ಮಾಹಿತಿ ಸಿಕ್ಕಂಗಾಯ್ತು ಇಲ್ಲಿ ಅಂದ್ರೆ 102 ತಾಲೂಕುಗಳು ನಮ್ಮ ರಾಜ್ಯದಲ್ಲಿ ಒಟ್ಟಾರೆಯಾಗಿ ಬರಪೀಡಿತ ತಾಲೂಕುಗಳಿದ್ದಾವೆ. ಅದು ಯಾವುದು ಅನ್ನುವಂಥದ್ದು ಪಟ್ಟಿ ಬಿಡುಗಡೆ ಮಾಡಿದ ಮೇಲೆ ನಮಗ್ ಗೊತ್ತಾಗತ್ತೆ. ನಾನು ಬಿಡುಗಡೆ ಮಾಡಿದ ತಕ್ಷಣವೇ ನಿಮ್ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀನಿ. ಅದಕ್ಕಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ. ಇದು ಬೆಳೆಯ ಹಾನಿಯ ಒಂದು ದುಡ್ಡನ್ನ ಕೊಡುವಂತಹ ವ್ಯವಸ್ಥೆ ಆಗಿದೆ. ಈ ತಾಲೂಕುಗಳಲ್ಲಿ ಬರಪೀಡಿತ ತಾಲೂಕುಗಳಲ್ಲಿರ್ತಕ್ಕಂತಹ ರೈತರಿಗೆ ಅದರ ಎಕರೆಗಳ ಮೇಲೆ ಮತ್ತು ಬೆಳೆದಿರ್ತಕ್ಕಂತಹ ಒಂದು ಬೆಳೆಗಳ ಆಧಾರದ ಮೇಲೆ ದುಡ್ಡನ್ನ ವಿತರಣೆ ಮಾಡಲಾಗತ್ತೆ. ಇನ್ನು ಸಾಲ ಮನ್ನಾ ಆಗೋದು ಬಹುತೇಕ ಡೌಟ್.
ಎರಡರಲ್ಲಿ ಒಂದು ಸಿಗತ್ತೆ ಅಂತ ನಾನು ಸಾಕಷ್ಟು ವಿಡಿಯೋದಲ್ಲಿ ನಿಮಗೆ ಚರ್ಚೆ ಮಾಡಿದ್ದೀನಿ. ಎರಡು ನೀವು ಬೇಡ್ತಾ ಹೋದ್ರೆ ಸರ್ಕಾರ ಕೊಡೋದು ಬಹುತೇಕ ಡೌಟೇ. ಯಾಕಂದ್ರೆ ರಾಜ್ಯದಲ್ಲಿ ಮೊದಲೇ ಪಂಚ ಗ್ಯಾರಂಟಿ ಯೋಜನೆಗಳು ಬೇರೆ. ಹೀಗಾಗಿ ಇದರಿಂದ ಏನಾಗುತ್ತೋ, ಸರಿಯಾಗಿ ದುಡ್ಡು ಬರುತ್ತೋ ಇಲ್ಲವೋ ಅನ್ನುವಂಥದ್ದು ಗೊತ್ತಿಲ್ಲ. ಅದಕ್ಕಾಗಿ ಇಲ್ಲಿ ಬರ ಪರಿಶೀಲನೆ ನಡೀತಾ ಇತ್ತು, ಬರ ಘೋಷಣೆ ಆಗತ್ತೆ ಅನ್ನುವಂತಹ ಒಂದು ಕನ್ಫರ್ಮ್ ಮಾಹಿತಿ ಇತ್ತು. ಅದಕ್ಕಾಗಿ ಬರ ಪರಿಶೀಲನೆ ಆದ ಮೇಲೆ ಬರ ಪರಿಹಾರ ಅಂತೂ ಸಿಗತ್ತೆ ಅಂತ ನಾನು ಹೇಳಿದ್ದೆ. ಸೊ ಈಗ ಆಗ್ತಿರೋದು ಅದೇ. ಆದ್ರೆ ನಾವು ಕಾಯ್ದು ನೋಡ್ಬೇಕು ಫೈನಲಿ ಏನ್ ಡಿಸಿಷನ್ ಸರ್ಕಾರದಿಂದ ಬರುತ್ತೆ ಅದನ್ನೇ ನಾವು ನಂಬಬೇಕಾಗಿರ್ತಕ್ಕಂಥದ್ದು. ಈ 102 ತಾಲೂಕುಗಳು ಯಾವುವು ಅನ್ನುವಂಥದ್ದನ್ನ ನಾವು ಕಾಯ್ದು ನೋಡ್ಬೇಕಾಗಿದೆ. ಈಗ ಎರಡು ವಿಷಯದ ಬಗ್ಗೆ ಕ್ಲಾರಿಫಿಕೇಶನ್ ಸಿಕ್ಕಿರಬಹುದು. ನಿಮಗೆ ಏನೇ ಡೌಟ್ಸ್ ಗಳಿದ್ರು, ಕ್ವಶನ್ಸ್ ಗಳಿದ್ರು ಕಮೆಂಟ್ ಮಾಡಬಹುದು, ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿದ್ರು ಸಹಿತ ನಾನು ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ. ಓಕೆ, ಈ ಇನ್ಫಾರ್ಮೇಶನ್ ಅನ್ನ ಎಲ್ಲ ರೈತರಿಗೆ ಶೇರ್ ಮಾಡಿ. ಅದರಲ್ಲಿ ಬರ ಪೀಡಿತ ತಾಲೂಕುಗಳು ಆಗಬಹುದಾದಂತಹ ಸಾಧ್ಯತೆ ಯಾವ್ಯಾವ ಜಿಲ್ಲೆಗಳಲ್ಲಿ ಇದೆ ಅಥವಾ ಯಾವ ತಾಲೂಕುಗಳಲ್ಲಿದೆ ಅಂತಹವರಿಗೆ ಈ ಒಂದು ಇನ್ಫಾರ್ಮೇಶನ್ ಅನ್ನ ಶೇರ್ ಮಾಡಿ, ಅವ್ರಿಗೂ ಕೂಡ ಗೊತ್ತಾಗ್ಲಿ.